ಮಕ್ಕಳ ಮನೆಯಲ್ಲೇ ಕುಳಿತು ಅಧ್ಯಯನ ಮಾಡ್ತಾ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಒಂದು ತರಗತಿಗೆ ಸ್ವಾಗತ. ಈ ದಿನ ನೀವು 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಅಧ್ಯಯನ ಮಾಡಲಿದ್ದೀರಿ. ನಿಮ್ಮೆಲ್ಲರಿಗೂ ಈ ಒಂದು ತರಗತಿಗೆ ಸ್ವಾಗತವನ್ನು ಕೋರ್ತೇನೆ. ಚಿತ್ರವನ್ನು ನೋಡಿ ಇದು ಏನು ಅಂತೇಳಿ ಗುರುತಿಸಿ ಮಕ್ಕಳ. ಈ ಚಿತ್ರ ಏನಿರ್ಬೋದು ನಿಮಗೆ ಗೊತ್ತಿದೆ. ಈ ಚಿತ್ರವನ್ನು ಗುರುತಿಸಿ ಹಾಗೆ ಬರೆದಿಟ್ಕೊಳ್ಳಿ. ಯಾವ ಚಿತ್ರ ಇದು ಅಂತೇಳಿ ಬರೆದಿಟ್ಕೊಳ್ಳಿ ಮಕ್ಕಳ. ಹಾಗೆ ಮುಂದಿನ ಚಿತ್ರ ನೋಡಿ, ಇದೊಂದು ಎಂಬ್ಲಮ್ ಚಿತ್ರ ಬರ್ತಾ ಇದೆ. ಇದು ಯಾವುದು? ಈ ಚಿತ್ರವನ್ನು, ಈ ಚಿಹ್ನೆಯನ್ನು ಗುರುತಿಸಿ. ಈ ಚಿಹ್ನೆಯನ್ನು ಗುರುತಿಸಿ ಏನು ಅಂತ ಬರೆದಿಟ್ಕೊಳ್ಳಿ. ಹಾಗೆ ಇಲ್ಲಿ ಒಂದು ಚಕ್ರದ ಚಿತ್ರ ಇದೆ. ಈ ಚಕ್ರ ಯಾವುದರಲ್ಲಿ ನೀವು ಕಾಣ್ಬೋದು ಅಂತಕ್ಕಂಥನ ಗುರುತಿಟ್ಕೊಳ್ಳಿ ಮಕ್ಕಳ. ಅದೇ ರೀತಿ ನೋಡಿ, ಇದು ಈ ಪಕ್ಷಿ ಯಾವುದು, ಯಾಕೆ ಈ ಪಕ್ಷಿಯನ್ನು ಕೊಡ್ತಾ ಇದ್ದೀನಿ ಅನ್ನೋದನ್ನು ಗುರುತಿಟ್ಕೊಳ್ಳಿ ಮಕ್ಕಳ. ಹಾಗೆ ನೋಡಿ, ಈ ಪ್ರಾಣಿಯನ್ನು ಗುರುತಿಸ್ಕೊಳ್ಳಿ. ನೋಡಿ ಇಲ್ಲಿ ಮಕ್ಕಳ, ಇದಕ್ಕೆ ಸರಿಯಾದ ಉತ್ತರ ಇದು. ಯಾಕೆ ಈ ಪ್ರಾಣಿಗಳನ್ನು ಕೊಟ್ಟಿದ್ದೀನಿ ಈಗಾಗಲೇ ನೀವು ಯೋಚನೆ ಮಾಡಿರ್ಬೋದು. ಈ ಚಿತ್ರಗಳು ಏನು ಅನ್ನೋದನ್ನು ನೀವು ಊಹೆ ಮಾಡಿ ಮಕ್ಕಳ. ಇದಕ್ಕೆ ಸರಿಯಾದ ಉತ್ತರ ನೋಡಿ, ಮೊದಲನೇ ಚಿತ್ರ ಯಾವುದು ಬಂತು? ಇದು ಬಂತು. ಇದು ಏನು ಅಂತಕ್ಕಂಥದ್ದು, ಇದು ನಮ್ಮ ದೇಶದ ತ್ರಿವರ್ಣ ಧ್ವಜ. ಭಾರತದಲ್ಲಿ ಸ್ವತಂತ್ರ ಭಾರತ ಆಯ್ಕೆ ಮಾಡಿರ್ತಕ್ಕಂಥ ಒಂದು ತ್ರಿವರ್ಣ ಧ್ವಜ. ಅದೇ ರೀತಿ ಎರಡನೇದು ನೋಡಿ, ಈ ಚಿತ್ರ, ಈ ಚಿಹ್ನೆ ಯಾವುದು? ಭಾರತದ ರಾಷ್ಟ್ರ ಲಾಂಛನ. ನೋಡಿ, ಇದು 4 ಸಿಂಹಗಳ ಗುರುತನ್ನು ಹೊಂದಿರತಕ್ಕಂಥ ಒಂದು ಲಾಂಛನ, ನಮ್ಮ ಭಾರತದ ರಾಷ್ಟ್ರ ಲಾಂಛನ ಇದು. ಹಾಗೆ ಮಕ್ಕಳ, ಮೂರನೇದು ಇದು ಚಕ್ರ. ಇದು ಭಾರತದ ರಾಷ್ಟ್ರ ಧ್ವಜದಲ್ಲಿ ಇರ್ತಕ್ಕಂಥ ಅಶೋಕ ಚಕ್ರ. ನೀವು ಭಾರತದ ರಾಷ್ಟ್ರ ಧ್ವಜವನ್ನು ನೋಡಿದಾಗ 3 ಬಣ್ಣಗಳಿರ್ತಕ್ಕಂಥ ಧ್ವಜವನ್ನು ನೀವು ನೋಡ್ತೀರಾ. ಆ ಧ್ವಜದ ಮಧ್ಯದಲ್ಲಿ ಇರ್ತಕ್ಕಂಥ ಚಕ್ರ ಇದು ಅಶೋಕ ಚಕ್ರ. ಅಶೋಕನ ಸಾರನಾಥ ಸ್ತಂಭದಿಂದ ಆಯ್ದುಕೊಂಡಿರ್ತಕ್ಕಂಥ ಒಂದು ಚಕ್ರ. ಇದನ್ನು ನಾವು ತ್ರಿವರ್ಣ ಧ್ವಜದಲ್ಲಿ ಬಳಸ್ತೀವಿ. ಅದೇ ರೀತಿ ಮತ್ತೊಂದು ಇದು ನೋಡಿ, ಇದು ನವಿಲಿನ ಚಿತ್ರ. ಇದು ನಮ್ಮ ಭಾರತದ ರಾಷ್ಟ್ರ ಪಕ್ಷಿ, ಭಾರತದ ರಾಷ್ಟ್ರ ಪಕ್ಷಿಯಾಗಿದೆ. ಹಾಗೆ ಮಕ್ಕಳ, ಇದು ಹುಲಿ, ಭಾರತದ ರಾಷ್ಟ್ರ ಪ್ರಾಣಿ, ಭಾರತದ ರಾಷ್ಟ್ರ ಪ್ರಾಣಿ. ಹಾಗೆ ಮಕ್ಕಳ, ಈ ಎಲ್ಲ ಚಿತ್ರಗಳನ್ನು ನೋಡಿದ್ರಿ, ನೀವೇನು ಊಹೆ ಮಾಡಿರ್ಬೋದು ನೋಡಿ. ಈ ದಿನ ಇವೆಲ್ಲವನ್ನು ಗಮನಿಸಿದಾಗ ಭಾರತದ ವಿಚಾರವಾಗಿ ವಿಷಯವನ್ನು ತಿಳಿಯೋಣ ಅಂತಕ್ಕಂಥದ್ದು ಅಭಿಪ್ರಾಯ. ಹಾಗಾಗಿ ಮಕ್ಕಳ, ಭೂಗೋಳ ವಿಜ್ಞಾನದ 10ನೇ ತರಗತಿಯ ಮೊದಲನೇ ಅಧ್ಯಾಯವಾಗಿರ್ತಕ್ಕಂಥ ಮೊದಲನೇ ಅಧ್ಯಾಯ ಯಾವುದು? ಭಾರತ ಸ್ಥಾನ ಮತ್ತು ವಿಸ್ತೀರ್ಣ. ಭಾರತದ ಸ್ಥಾನ ಮತ್ತು ವಿಸ್ತೀರ್ಣ ಅಂತಕ್ಕಂಥ ಒಂದು ಅಧ್ಯಾಯ. ಈ ಅಧ್ಯಾಯದಲ್ಲಿ ನಿಮಗೆ ಮಕ್ಕಳ ಹೆಚ್ಚಾಗಿ ನಕ್ಷೆಯನ್ನು ಗುರುತಿಸ್ತಕ್ಕಂಥ ವಿಚಾರಗಳು ಹೆಚ್ಚಾಗಿ ಬರುತ್ತೆ. ಹಾಗಾಗಿ ಸಂಪೂರ್ಣವಾಗಿ ಈ ಅಧ್ಯಯನವನ್ನು ನೀವು ಅಧ್ಯಯನ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ನೀವು ಬರೀತಕ್ಕಂಥ ಪುಸ್ತಕ ಮತ್ತು ಪೆನ್ನು ಅಥವಾ ಪೆನ್ಸಿಲನ್ನು ತೆಗೆದಿಟ್ಕೊಳ್ಳಿ ಮಕ್ಕಳ. ಇಲ್ಲಿ ಬರ್ತಕ್ಕಂಥ ಮಾಹಿತಿಗಳನ್ನು ಗುರುತು ಮಾಡ್ಕೊಳ್ಳಿ. ನಕ್ಷೆಯನ್ನು ಗುರುತಿಸ್ತಕ್ಕಂಥದ್ದು ಮತ್ತು ಸ್ಥಾನಗಳನ್ನು ಪರಿಚಯ ಮಾಡ್ಕೊಳ್ತಕ್ಕಂಥದ್ದು ಮಾಡಿಕೊಂಡ್ರೆ ನಿಮಗೆ ಈ ಪಾಠದಲ್ಲಿ ನಕ್ಷೆ ಗುರುತಿಸ್ತಕ್ಕಂಥ ವಿಚಾರಗಳು ಹೆಚ್ಚಾಗಿ ಪರೀಕ್ಷೆಗೆ ಬರ್ತಕ್ಕಂಥದ್ದನ್ನು ನೀವು ಗಮನಿಸ್ಬೋದು. ಹಾಗೆ ಮಕ್ಕಳ ನೋಡಿ, ನಮ್ಮ ಭಾರತದ ನಕ್ಷೆ ನೋಡಿ. ಈ ತರಗತಿಯಲ್ಲಿ ಮಕ್ಕಳ ನಾವು ಏನನ್ನು ಅಧ್ಯಯನ ಮಾಡ್ತೀವಿ ಅಂದರೆ ಪ್ರಪಂಚ ಹಾಗೂ ಏಷ್ಯಾ ಖಂಡದಲ್ಲಿ ಭಾರತದ ಸ್ಥಾನ. ಪ್ರಪಂಚ ಹಾಗೂ ಏಷ್ಯಾ ಖಂಡದಲ್ಲಿ ಭಾರತ ಸ್ಥಾನವನ್ನು ನಾವು ಕಾಣ್ತೀವಿ. ಅದೇ ರೀತಿ ಭಾರತದ ವಿಸ್ತೀರ್ಣ ಮತ್ತು ಮೇರೆಗಳು. ಮೇರೆ ಅಂದರೆ ಗಡಿಗಳು. ಭಾರತದ ಗಡಿಗಳು ಯಾವುದಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಹಾಗೆ ಭಾರತದ ನೆರೆಯ ರಾಷ್ಟ್ರಗಳು, ನಮ್ಮ ಭಾರತದ ಪಕ್ಕದಲ್ಲಿರ್ತಕ್ಕಂಥ ರಾಷ್ಟ್ರಗಳು ಯಾವುವು, ನೆರೆಯ ರಾಷ್ಟ್ರಗಳು ಯಾವುವು ಅಂತಕ್ಕಂಥದ್ದು ನಾವು ಈ ಪಾಠದಲ್ಲಿ ಅಧ್ಯಯನ ಮಾಡ್ತೇವೆ. ಹಾಗೆ ನೋಡಿ, ಪ್ರಪಂಚದ ನಕ್ಷೆಯನ್ನು ನೀವು ನೋಡಿ. ಪ್ರಪಂಚದ ನಕ್ಷೆಯಲ್ಲಿ ಭಾರತ ಎಲ್ಲಿದೆ? ಪ್ರಪಂಚದ ನಕ್ಷೆಯಲ್ಲಿ ಭಾರತ ನೋಡಿ, ಇಂದು ಈ ಒಂದು ಭಾಗದಲ್ಲಿ ನಾವು ಕಾಣ್ಬೋದಾಗಿದೆ. ಪ್ರಪಂಚದ ನಕ್ಷೆಯಲ್ಲಿ ಭಾರತ. ಅದೇ ರೀತಿ ಭಾರತದ ಸ್ಥಾನ. ಭಾರತ ಭೌಗೋಳಿಕವಾಗಿ ಉತ್ತರಾರ್ಧಗೋಳ ಮತ್ತು ಪೂರ್ವಾರ್ಧಗೋಳದ ಮಧ್ಯದಲ್ಲಿ ನೆಲೆಸಿದೆ. ನೋಡಿ, 2 ಪದ ಬರ್ತಾ ಇದೆ ಮಕ್ಕಳ, ಉತ್ತರಾರ್ಧಗೋಳ ಮತ್ತು ಪೂರ್ವಾರ್ಧಗೋಳ. ಉತ್ತರಾರ್ಧಗೋಳ ಅಂತ ಅಂದರೆ ಏನು ಅಂತಕ್ಕಂಥದ್ದು, ಮತ್ತು ಪೂರ್ವಾರ್ಧಗೋಳ ಅಂತಂದ್ರೆ ಏನು. ಪ್ರಪಂಚವನ್ನು 2 ಭಾಗಗಳಾಗಿ ಅಂದರೆ ಉತ್ತರ ಮತ್ತು ದಕ್ಷಿಣ ಅರ್ಧಗೋಳ, ಅದೇ ರೀತಿ ಪೂರ್ವ ಮತ್ತು ಪಶ್ಚಿಮ ಅಂತಕ್ಕಂಥ 2 ಅರ್ಧಗಳಾಗಿ ವಿಭಾಗ ಮಾಡ್ತೀವಿ. ಅದರಲ್ಲಿ ಉತ್ತರಾರ್ಧಗೋಳದ ಪೂರ್ವ ಭಾಗದ ಮಧ್ಯದಲ್ಲಿ ಭಾರತ
ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ನೋಡಿ ಮಕ್ಕಳ, ಇಲ್ಲಿ ಈ ಒಂದು ಪ್ರಪಂಚದ ನಕ್ಷೆಯನ್ನು ನೀವು ನೋಡಿದ್ರೆ ಭಾರತ ಎಲ್ಲಿದೆ ಅನ್ನೋದನ್ನು ಗಮನಿಸಿ ಮಕ್ಕಳ. ಅಕ್ಷಾಂಶ 0 ಅಕ್ಷಾಂಶದಿಂದ ದಕ್ಷಿಣಕ್ಕೆ ಇರ್ತಕ್ಕಂಥದ್ದನ್ನು ದಕ್ಷಿಣಾರ್ಧಗೋಳ ಅಂತೀವಿ, ಉತ್ತರಕ್ಕೆ ಇರ್ತಕ್ಕಂಥದ್ದನ್ನು ಉತ್ತರಾರ್ಧಗೋಳ. ಅದೇ ರೀತಿ ಮಧ್ಯದಲ್ಲಿ ಒಂದು ರೇಖಾಂಶ ಇದೆ ನೋಡಿ, ಆ ರೇಖಾಂಶದಿಂದ 0 ಡಿಗ್ರಿ ರೇಖಾಂಶ ಅದು, ಅದರಿಂದ ಪೂರ್ವಕ್ಕೆ ಇರ್ತಕ್ಕಂಥದ್ದನ್ನು ಪೂರ್ವಾರ್ಧಗೋಳ, ಪಶ್ಚಿಮಕ್ಕೆ ಇರ್ತಕ್ಕಂಥದ್ದನ್ನು ಪಶ್ಚಿಮಾರ್ಧಗೋಳ ಅಂತ ನಾವು ಕರಿತೀವಿ. ಪ್ರಪಂಚದಲ್ಲಿ ಭಾರತ ಉತ್ತರಾರ್ಧಗೋಳದ ಪೂರ್ವ ಭಾಗದ ಮಧ್ಯದಲ್ಲಿ ಇದೆ. ಉತ್ತರಾರ್ಧಗೋಳದ ಪೂರ್ವ ಭಾಗದಲ್ಲಿ ಮಧ್ಯದಲ್ಲಿ ಕಂಡು ಬರ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಅಂತಕ್ಕಂಥದ್ದು. ಅದೇ ರೀತಿ ಮಕ್ಕಳ ನೋಡಿ, ಇದು ಉತ್ತರಾರ್ಧಗೋಳ. ಆ ಪ್ರಪಂಚವನ್ನು ಹೇಗೆ ನಾವು ಗುರುತಿಸ್ಬೋದು ಅನ್ನೋದಕ್ಕೆ ಇದು ಉತ್ತರಾರ್ಧಗೋಳ. ನೋಡಿ, ಇದನ್ನು ಗುರುತಿಸಿ ಮಕ್ಕಳ. ಇದೇನಿರ್ಬೋದು? ಇದು ದಕ್ಷಿಣಾರ್ಧಗೋಳ. ನೋಡಿ, ಉತ್ತರಾರ್ಧಗೋಳ ಮತ್ತು ದಕ್ಷಿಣಾರ್ಧಗೋಳ 0 ಡಿಗ್ರಿ ಅಕ್ಷಾಂಶದ ದಕ್ಷಿಣಕ್ಕೆ ಬರ್ತಕ್ಕಂಥದ್ದನ್ನು ದಕ್ಷಿಣಾರ್ಧಗೋಳ ಅಂತೀವಿ. ಅದೇ ರೀತಿ ಉತ್ತರಕ್ಕೆ ಬರ್ತಕ್ಕಂಥದ್ದನ್ನು ಉತ್ತರಾರ್ಧಗೋಳ. ಮೇಲ್ಭಾಗದಲ್ಲಿ ಬರ್ತಕ್ಕಂಥದ್ದು ಉತ್ತರಾರ್ಧಗೋಳ, ಕೆಳಭಾಗದಲ್ಲಿ ಬರ್ತಕ್ಕಂಥದ್ದು ದಕ್ಷಿಣಾರ್ಧಗೋಳ. ಅದೇ ರೀತಿ ನೋಡಿ, ಪ್ರಪಂಚವನ್ನು ನಾವು ನೋಡಿ ಇದು ಪಶ್ಚಿಮ ಭಾಗ, ಮತ್ತೊಂದು ಇದು ಪೂರ್ವ ಭಾಗ. ನೋಡಿ, ಪ್ರಪಂಚವನ್ನು ಒಟ್ಟು 4 ಭಾಗಗಳಾಗಿ ಮಾಡಿಕೊಂಡ್ರೆ ಉತ್ತರ ಮತ್ತು ದಕ್ಷಿಣ ಅಂತಕ್ಕಂಥದ್ದು ಒಂದು ಭಾಗವಾದರೆ ಪೂರ್ವ ಮತ್ತು ಪಶ್ಚಿಮ ಆಗತಕ್ಕಂಥದ್ದು ಮತ್ತೊಂದು ಭಾಗ. ಹಾಗಾಗಿ ಭಾರತ ಅಂತಕ್ಕಂಥದ್ದು ನೀವು ಇಲ್ಲಿ ಈಸಿಯಾಗಿ ಗುರುತಿಸ್ಬೋದು. ಉತ್ತರಾರ್ಧಗೋಳದ ಪೂರ್ವ ಭಾಗದಲ್ಲಿ ಇದೆ ಅಂತಕ್ಕಂಥದ್ದು ನಿಮಗೆ ಗಮನಕ್ಕೆ ಬರಬೇಕಾಗ್ತದೆ. ನೋಡಿ, ಭಾರತವು ಆಗ್ನೇಯ ಏಷ್ಯಾದ ಒಂದು ಪ್ರಮುಖ ಪರ್ಯಾಯ ದ್ವೀಪ. ನೋಡಿ, ಭಾರತ ಅಂತಕ್ಕಂಥದ್ದು ಏಷ್ಯಾ ಖಂಡದಲ್ಲಿ ಇದೆ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. ಏಷ್ಯಾ ಖಂಡದಲ್ಲಿ ಅದು ಆಗ್ನೇಯ ಭಾಗದಲ್ಲಿ ಕಂಡುಬರ್ತದೆ. ಆಗ್ನೇಯ ಭಾಗದಲ್ಲೂ ಇರತಕ್ಕಂಥ ಒಂದು ದೊಡ್ಡ ಪರ್ಯಾಯ ದ್ವೀಪ. ಪರ್ಯಾಯ ದ್ವೀಪ ಅಂದರೆ ಏನು ಮಕ್ಕಳ? 3 ಕಡೆ ನೀರಿದ್ದು ಒಂದು ಕಡೆ ಭೂಮಿ ಆವರಿಸ್ಕೊಂಡಿದ್ರೆ ಅದನ್ನು ಪರ್ಯಾಯ ದ್ವೀಪ ಅಂತ ಹೇಳ್ತೀವಿ. ಅದೇ ರೀತಿ ದ್ವೀಪ ಅಂತಂದರೆ ಸುತ್ತಲೂ ನೀರಿರ್ತಕ್ಕಂಥದ್ದು. ಈಗ ಉದಾಹರಣೆಗೆ ಶ್ರೀಲಂಕಾ ಇರ್ಬೋದು, ಅಥವಾ ಲಕ್ಷದ್ವೀಪ ಇರ್ಬೋದು, ಅಂಡಮಾನ್ ನಿಕೋಬಾರ್ ಇರ್ಬೋದು. ಅವೇನಾಗಿದೆ? ಸುತ್ತಲೂ ನೀರಿದೆ, ಮಧ್ಯದಲ್ಲಿ ಭೂಮಿ ಇದೆ. ಸುತ್ತಲೂ ನೀರಿದ್ದು ಮಧ್ಯದಲ್ಲಿ ಭೂಮಿ ಇದ್ದರೆ ಅದನ್ನು ದ್ವೀಪ ಅಂತೀವಿ. ನಮ್ಮ ಭಾರತ 3 ಕಡೆ ನೀರನ್ನು ಹೊಂದಿದ್ದು ಒಂದು ಕಡೆ ಭೂಪ್ರದೇಶ ಗಡಿಯನ್ನು ಹೊಂದಿರೋದ್ರಿಂದ ಅದನ್ನು ಪರ್ಯಾಯ ದ್ವೀಪ ಅಂತ ನಾವು ಕರಿತೀವಿ. ನೋಡಿ, ಅದಕ್ಕೆ ಉದಾಹರಣೆಯಾಗಿ ನೋಡಿ, ಭಾರತದ ನಕ್ಷೆಯನ್ನು ನೀವು ಗಮನಿಸಿ ಮಕ್ಕಳ. ನೋಡಿ, ಈಗ ಭಾರತ ಸ್ಥಾನ ಅಂದರೆ ಅಕ್ಷಾಂಶ ರೇಖಾಂಶಗಳ ಆಧಾರದಲ್ಲಿ ಭಾರತ ಪ್ರಪಂಚದಲ್ಲಿ ಎಲ್ಲಿದೆ ಅಂತಕ್ಕಂಥದ್ದು. ಈಗ ನೀವೇನು ತಿಳ್ಕೊಂಡ್ರಿ? ಉತ್ತರಾರ್ಧಗೋಳದ ಪೂರ್ವ ಭಾಗದಲ್ಲಿದೆ ಅನ್ನೋದು ತಿಳ್ಕೊಂಡ್ರಿ. ಹಾಗೆ ಅಕ್ಷಾಂಶ ಮತ್ತು ರೇಖಾಂಶಗಳ ಆಧಾರದಲ್ಲಿ ಭಾರತ ನೋಡಿ 6 ಡಿಗ್ರಿ 45 ನಿಮಿಷ. ನೋಡಿ, ಒಂದು ಗೆರೆ ಬರೋದನ್ನು ನಿಮಿಷ ಅಂತ ಓದಬೇಕು ಅಂತ ನಾನು ಹೇಳಿದ್ದೆ. 6 ಡಿಗ್ರಿ 45 ನಿಮಿಷ ಅಂತ ಓದಬೇಕು. ಉತ್ತರ ಅಕ್ಷಾಂಶ 6 ಡಿಗ್ರಿ 45 ಉತ್ತರ ಅಕ್ಷಾಂಶ, ಅದು ಅಂಡಮಾನ್ ನಿಕೋಬಾರ್ಗೆ ಟಚ್ ಆಗ್ತಕ್ಕಂಥದ್ದು. ಅದೇ ನಾವು ಕನ್ಯಾಕುಮಾರಿ ತೊಗೊಂಡ್ರೆ 8 ಡಿಗ್ರಿಗೆ ಅದು ಹೋಗ್ತದೆ. ಆದರೆ ಭಾರತದ ಅಂಡಮಾನ್ ನಿಕೋಬಾರ್ನ ತುದಿ 6 ಡಿಗ್ರಿ 45 ನಿಮಿಷ ಉತ್ತರ ಅಕ್ಷಾಂಶದಿಂದ, ಉತ್ತರದಲ್ಲಿ 37 ಡಿಗ್ರಿ 6 ನಿಮಿಷ ಉತ್ತರ ಅಕ್ಷಾಂಶ. ನೋಡಿ, ಎರಡೂ ಕಡೆನೂ ಮಕ್ಕಳ ನೀವು ಉತ್ತರ ಅಕ್ಷಾಂಶ ಅಂತಕ್ಕಂತಲೇ ಗುರುತು ಮಾಡಬೇಕು. ಯಾಕೆಂದರೆ ಭಾರತ ಉತ್ತರಾರ್ಧಗೋಳದಲ್ಲಿದೆ. ಆಯಿತಾ? ಒಂದು ಕಡೆ ಉತ್ತರ ಅಂತ ಬರೆಯೋದು, ಮತ್ತೊಂದು ಕಡೆ ದಕ್ಷಿಣ ಬರೆದ್ರೆ ತಪ್ಪಾಗ್ತದೆ. ಹಾಗಾಗಿ ಎರಡೂ ಕಡೆನೂ ಉತ್ತರ ಅಕ್ಷಾಂಶ ಅಂತಲೇ ಬರೀಬೇಕು. ಯಾಕೆಂದರೆ ಭಾರತ ಅನ್ನೋದು ಉತ್ತರಾರ್ಧಗೋಳದ 6 ಡಿಗ್ರಿ 45 ನಿಮಿಷದಿಂದ ಉತ್ತರಾರ್ಧಗೋಳದ 37 ಡಿಗ್ರಿ 6 ನಿಮಿಷದವರೆಗೆ ಭಾರತ ಹಬ್ಬಿದೆ. ಇದು ಅಕ್ಷಾಂಶ. ಅಕ್ಷಾಂಶದಲ್ಲಿ 6 ಡಿಗ್ರಿಯಿಂದ 37 ಡಿಗ್ರಿವರೆಗೂ ಅಕ್ಷಾಂಶದಲ್ಲಿ ಹಬ್ಬಿದೆ ಅಂತಕ್ಕಂಥದ್ದು. ಅದೇ ರೀತಿ ನಾವು ರೇಖಾಂಶವನ್ನು ಆಧಾರ ಮಾಡಿಕೊಂಡ್ರೆ ಪೂರ್ವದಲ್ಲಿ 68 ಡಿಗ್ರಿ 7 ನಿಮಿಷ ಪೂರ್ವ ರೇಖಾಂಶದಿಂದ 97 ಡಿಗ್ರಿ 3 ನಿಮಿಷ ಪೂರ್ವ ರೇಖಾಂಶದವರೆಗೆ. ಅಂದರೆ ಎರಡೂ ಕಡೆನೂ ನೋಡಿ ಪೂರ್ವ ಅಂತಲೇ ಬರೀಬೇಕು. ಎರಡೂ ಕಡೆನೂ ಪೂರ್ವ. 68 ಡಿಗ್ರಿ 7 ನಿಮಿಷ ಪೂರ್ವ ರೇಖಾಂಶ, 97 ಡಿಗ್ರಿ 3 ನಿಮಿಷ ಪೂರ್ವ ರೇಖಾಂಶ. ಅದೇ ರೀತಿ ಅಕ್ಷಾಂಶ ಬರೀಬೇಕಾದ್ರೆ ಎರಡೂ ಉತ್ತರ ಅಕ್ಷಾಂಶ ಅಂತಲೇ ಬರೀಬೇಕು. ರೇಖಾಂಶ ಬರೀಬೇಕಾದ್ರೆ ಎರಡೂ ಪೂರ್ವ ರೇಖಾಂಶ ಅಂತಲೇ. ಅಂದರೆ ಉತ್ತರಾರ್ಧಗೋಳದ ಪೂರ್ವ ಭಾಗ ಅಂದರೆ ಉತ್ತರದ 6 ಡಿಗ್ರಿಯಿಂದ 37 ಡಿಗ್ರಿ, ಹಾಗೆ ಪೂರ್ವದ 68 ಡಿಗ್ರಿಯಿಂದ 97 ಡಿಗ್ರಿವರೆಗೆ ಭಾರತ ಹಬ್ಬಿದೆ ಅಂತಕ್ಕಂಥದ್ದು. ಹಾಗೆ ನೋಡಿ, ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಬರ್ತಕ್ಕಂಥ ಇಂದಿರಾ ಪಾಯಿಂಟ್ ಅಂತಕ್ಕಂಥದ್ದು ಭಾರತದ ಅತ್ಯಂತ ದಕ್ಷಿಣದ ತುದಿ. ದಕ್ಷಿಣ ತುದಿ ಯಾವುದು?
ಇಂದಿರಾ ಪಾಯಿಂಟ್ ಅಂತಕ್ಕಂಥದ್ದು. ಅದೇ ರೀತಿ ಜಮ್ಮು ಕಾಶ್ಮೀರದ ಇಂದಿರಾ ಕೋಲ್ ಅಂತಕ್ಕಂಥದ್ದು ಭಾರತದ ಅತ್ಯಂತ ಉತ್ತರದ ತುದಿಯಾಗಿದೆ. ಅಂದರೆ ಉತ್ತರದ ತುದಿ ಇಂದಿರಾ ಕೋಲ್ ಆದರೆ ದಕ್ಷಿಣ ತುದಿ ಇಂದಿರಾ ಪಾಯಿಂಟ್ ಅನ್ನೋದನ್ನು ನೀವು ನೆನ್ಪಿಟ್ಕೋಬೇಕು. ನೋಡಿ ಮಕ್ಕಳ, ಇಂದಿರಾ ಪಾಯಿಂಟ್, ಇದು ಇಂದಿರಾ ಪಾಯಿಂಟ್ ಎಲ್ಲಿದೆ? ಅಂಡಮಾನ್ ನಿಕೋಬಾರ್ನಲ್ಲಿ, ನಿಕೋಬಾರ್ನ ದಕ್ಷಿಣ ತುದಿಯದು. ನೋಡಿ, ಭಾರತದ ನಕ್ಷೆ ನಿಕೋಬಾರ್ವರೆಗೂ ಹಬ್ಬಿದೆ ಅನ್ನೋದಕ್ಕೆ ಇದು ಉದಾಹರಣೆ. ನಿಕೋಬಾರ್ನ ದಕ್ಷಿಣ ತುದಿ ಇಂದಿರಾ ಪಾಯಿಂಟ್ ಆದರೆ ಕಾಶ್ಮೀರದ ಇದು ಉತ್ತರದ ತುದಿ ಕಾಶ್ಮೀರ. ಈಗ ಲಡಾಖ್ ಕೇಳ್ತೀವಿ ನಾವು, ಹಿಂದೆ ಕಾಶ್ಮೀರ ಅನ್ನೋ ಭಾಗ ಬಳಸ್ತಾ ಇದ್ವಿ ಪುಸ್ತಕದೆಲ್ಲ ಕಾಶ್ಮೀರ. ಆದರೆ ಈಗ ಹೊಸ ಒಂದು ಜನವರಿ 26ರಿಂದ ಬಂದಿರತಕ್ಕಂಥ ಹೊಸ ಆದೇಶದ ಪ್ರಕಾರ ಇದು ಲಡಾಖ್ನ ಅಂತಿಮ ಒಂದು ಗಡಿಯಾಗಿರುತ್ತೆ. ಇಂದಿರಾ ಕೌಲ್ ಅಂತೇಳಿ, ಇಂದಿರಾ ಕೌಲ್ ಅನ್ನೋದು ಭಾರತದ ಉತ್ತರ ತುದಿ ಆದರೆ ಇಂದಿರಾ ಪಾಯಿಂಟ್ ಅನ್ನೋದು ಭಾರತದ ದಕ್ಷಿಣದ ತುದಿ. ಇದು ಗಮನ ಇಟ್ಕೊಳ್ಳಿ ಮಕ್ಕಳ, ನಕ್ಷೆಯನ್ನು ಬರ್ಕೊಳ್ಳಿ, ಬರೆದು ಇದನ್ನು ಗಮನ ಇಟ್ಕೊಳ್ಳಿ. ಈ ಪಾಠದಲ್ಲಿ ಹೆಚ್ಚಾಗಿ ನಿಮಗೆ ನಕ್ಷೆಯನ್ನು ಗುರುತಿಸೋದು ಬರುತ್ತೆ. ಹಾಗೆ ಮಕ್ಕಳ ನೋಡಿ, ಇದು ಈಗಾಗಲೇ ನೀವು ನೋಡಿದ್ರಿ ಪೂರ್ವದಿಂದ ಪಶ್ಚಿಮಕ್ಕೆ ಹೇಳಿರ್ತಕ್ಕಂಥದ್ದು ಅಕ್ಷಾಂಶ. ಭಾರತದ ಮಧ್ಯಭಾಗದಲ್ಲಿ ಒಂದು ಪ್ರಧಾನ ಅಕ್ಷಾಂಶ ಹಾದು ಹೋಗುತ್ತೆ. ಅದ್ಯಾವುದು ಅಂದರೆ 23.5 ಡಿಗ್ರಿ ಉತ್ತರ ಅಕ್ಷಾಂಶ. ನೋಡಿ, ಕೆಳಗಡೆ ನಾವು 6 ಡಿಗ್ರಿ ಉತ್ತರ ಅಕ್ಷಾಂಶವನ್ನು ನೋಡಿದ್ವಿ, ಮೇಲ್ಗಡೆ 37 ಡಿಗ್ರಿ ಇದು ನೋಡಿದ್ವಿ. ಈಗ ನೋಡಿ, ಮಧ್ಯದಲ್ಲಿ ಹಾದು ಹೋಗ್ತಾ ಇದೆ 23.5 ಉತ್ತರ ಅಕ್ಷಾಂಶ. ಇದನ್ನೇ ನಾವು ಹೇಳ್ತೀವಿ ಮತ್ತೊಂದು ಹೆಸರು ಏನು ಮಕ್ಕಳ? ಇದಕ್ಕೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ನಾವು ಹೇಳ್ತೀವಿ. ಇದು ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗುತ್ತೆ. ನಿಮ್ಮ ಪರೀಕ್ಷೆಗೆ ಹೆಚ್ಚಾಗಿ ಪ್ರಧಾನವಾಗಿ ಕೇಳ್ತಾ ಇರತಕ್ಕಂಥ ಅಕ್ಷಾಂಶ ಇದಾಗಿರುತ್ತೆ. ಉತ್ತರ ಅಕ್ಷಾಂಶ 23.5 ಡಿಗ್ರಿ. ಅದೇ ರೀತಿ ಮತ್ತೊಂದು, ಇದು ಪ್ರಧಾನ ರೇಖಾಂಶ. ಇದು ಭಾರತದಲ್ಲಿ ಬರ್ತಕ್ಕಂಥ ಹಲವಾರು ರೇಖಾಂಶಗಳಲ್ಲಿ 68ರಿಂದ 97 ತನಕ ಬರುತ್ತೆ ಅಂತ ಹೇಳಿದೆ. ಅದರಲ್ಲಿ ಮಧ್ಯಭಾಗದಲ್ಲಿ ಹಾದು ಹೋಗ್ತಕ್ಕಂಥ ಒಂದು ರೇಖಾಂಶ 82.5 ಪೂರ್ವ ರೇಖಾಂಶ. 82.5 ಪೂರ್ವ ರೇಖಾಂಶವನ್ನು ನಾವು ಭಾರತದ ಮಧ್ಯಾಹ್ನ ರೇಖೆ ಅಂತ ನಾವು ಕರಿತೀವಿ. ಇದನ್ನು ಗಮನದಲ್ಲಿಟ್ಕೊಂಡು ನಾವು ಕಾಲವನ್ನು ನಿರ್ಣಯಿಸ್ತೀವಿ. ನೋಡಿ, ಭಾರತದ ಕಾಲಮಾನವನ್ನು ನಿರ್ಣಯಿಸುವ ರೇಖಾಂಶ ಅಂತ ಯಾವುದು ಅಂತ ಕೇಳಿದ್ರೆ ನೀವು 82.5 ಡಿಗ್ರಿ ಪೂರ್ವ ರೇಖಾಂಶವನ್ನು ಬರೀಬೇಕಾಗ್ತದೆ. ಕಾಲಮಾನ ನೆನ್ಪಿಟ್ಕೊಳ್ಳಿ ಮಕ್ಕಳ, ಭಾರತದ ಕಾಲಮಾನ ಇಲ್ಲಿ ಬರ್ತಕ್ಕಂಥ ಸಮಯವನ್ನೇ ಇಡೀ ಭಾರತದ ಪೂರ್ವ ಮತ್ತು ಪಶ್ಚಿಮ ಅನೇಕ ಎಲ್ಲಿ ಪ್ರದೇಶಗಳು ಹಬ್ಬಿದೆಯೋ ಅಲ್ಲಿವರೆಗೂ ಇದೇ ಸಮಯವನ್ನು ನಾವು ಗಣನೆಗೆ ತಗೊಳ್ತೀವಿ. ಅದೇ ರೀತಿ 2 ಪ್ರಶ್ನೆಗಳಿಲ್ಲಿ ಮಕ್ಕಳ. ಒಂದು, ಭಾರತದ ಮಧ್ಯಭಾಗದಲ್ಲಿ ಆಗುವಂಥ ಅಕ್ಷಾಂಶ ಯಾವುದು ಅಂತ ಕೇಳ್ಬೋದು, ಅಥವಾ ಭಾರತದ ಮಧ್ಯಭಾಗದ ಮಧ್ಯಾಹ್ನ ರೇಖೆ ಯಾವುದು? ಮಧ್ಯಾಹ್ನ ರೇಖೆ ಅಂದರೆ 82.5 ಡಿಗ್ರಿ ಪೂರ್ವ ರೇಖಾಂಶವನ್ನು ನೆನ್ಪಿಟ್ಕೋಬೇಕು. ಮಧ್ಯದ ಹಾದು ಹೋಗ್ತಕ್ಕಂಥ ಅಕ್ಷಾಂಶ ಅಂದರೆ 23.5 ಡಿಗ್ರಿ ಉತ್ತರ ಅಕ್ಷಾಂಶವನ್ನು ನೆನ್ಪಿಟ್ಕೋಬೇಕಾಗ್ತದೆ. ಅದೇ ರೀತಿ ನೋಡಿ, ಇಲ್ಲಿ 4 ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಇದು ಸರಿಯಾದ ಉತ್ತರವನ್ನು ನೀವು ಹೊಂದಿಸಿ ಬರೀಬೇಕಾಗ್ತದೆ. ನೋಡಿ, ಮೊದಲನೇದು ಈಗಾಗಲೇ ಮಾಡಿದಂಥ ಪಾಠಕ್ಕೆ ಸಂಬಂಧಪಟ್ಟಿದ್ದೇ ಇದೆ ಪ್ರಶ್ನೆಗಳು. ಭಾರತದ ಉತ್ತರ ತುದಿ ಯಾವುದು ಅಂತಕ್ಕಂಥದ್ದು. ಎರಡನೇದು 23 ಡಿಗ್ರಿ ಉತ್ತರ ರೇಖಾಂಶ. ಮೂರನೇದು ಭಾರತದ ದಕ್ಷಿಣ ತುದಿ. ನಾಲ್ಕನೇದು 82.5 ಡಿಗ್ರಿ ಪೂರ್ವ ರೇಖಾಂಶ. ಇದಕ್ಕೆ ಆ ಪಟ್ಟಿನಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥ IST, ಇಂದಿರಾ ಪಾಯಿಂಟ್, ಇಂದಿರಾ ಕೌಲ್ ಮತ್ತು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತಕ್ಕಂಥದ್ದು ಕೊಟ್ಟು ನೋಡಿ, ಗಮನಿಸಿ. ಸರಿಯಾದ ಉತ್ತರ ನೋಡಿ, ಭಾರತದ ಉತ್ತರದ ತುದಿ ಯಾವುದು? ಆವಾಗಲೇ ನೀವು ನಕ್ಷೆಯಲ್ಲಿ ನೋಡಿದಂತೆ ಭಾರತದ ಉತ್ತರ ತುದಿ ಇಂದಿರಾ ಕೌಲ್. ಅದೇ ರೀತಿ 23.5 ಡಿಗ್ರಿ ಉತ್ತರ ಅಕ್ಷಾಂಶ ಅಂದರೆ ಅದಕ್ಕೆ ಮತ್ತೊಂದು ಹೆಸರು ಕರ್ಕಾಟಕ ಸಂಕ್ರಾಂತಿ ವೃತ್ತ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತೇಳಿ ನಾವು ಕರಿತೀವಿ. ಮತ್ತೊಂದು ಮೂರನೇದು ಭಾರತದ ದಕ್ಷಿಣದ ತುದಿ. ನಕ್ಷೆಯಲ್ಲಿ ನೀವು ನೋಡಿದ್ರಿ, ಭಾರತದ ದಕ್ಷಿಣ ತುದಿ ಯಾವುದು? ಇಂದಿರಾ ಪಾಯಿಂಟ್. ಇಂದಿರಾ ಪಾಯಿಂಟ್ ಅಂತಕ್ಕಂಥದ್ದು ಭಾರತದ ದಕ್ಷಿಣ ತುದಿಯಾಗಿದೆ. ಅದೇ ರೀತಿ 82.5 ಡಿಗ್ರಿ ಪೂರ್ವ ರೇಖಾಂಶ, ಇದನ್ನು ಮಧ್ಯಾಹ್ನ ರೇಖೆ ಅಂದರೆ ಅದನ್ನೇ ಕಾಲಮಾನ ರೇಖೆ, ಅದನ್ನೇ ನಾವು ಹೇಳ್ತೀವಿ IST, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತೇಳಿ. ಭಾರತದ ನಿರ್ಧರಿತ ಕಾಲ ಅದು, ಅಂದರೆ ಕಾಲಮಾನವನ್ನು ನಿರ್ಧರಿಸ್ತಕ್ಕಂಥ ರೇಖೆ 82.5 ಡಿಗ್ರಿ ಪೂರ್ವ ರೇಖಾಂಶ, IST ಅಂತ ನಾವು ಕೇಳ್ತೀವಿ. IST ಅಂದರೆ ಮಕ್ಕಳ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತೇಳಿ ನಾವು ಆಧಾರವಾಗಿಟ್ಕೊಂಡು ಇಡೀ ಭಾರತದಾದ್ಯಂತ ಸಮಯವನ್ನು ನಿರ್ಧರಿಸ್ತೇವೆ. ಅದೇ ರೀತಿ ಭಾರತದ ವಿಸ್ತೀರ್ಣ. ಭಾರತ ಪ್ರಪಂಚದಲ್ಲಿ 7ನೇ ದೊಡ್ಡ ರಾಷ್ಟ್ರವಾಗಿದೆ. ನೋಡಿ, ಪ್ರಪಂಚದ ನಕ್ಷೆಯಲ್ಲಿ ಭಾರತ 7ನೇ ದೊಡ್ಡ ರಾಷ್ಟ್ರವಾಗಿದೆ. ನೋಡಿ, ಮೊದಲನೇ ದೊಡ್ಡ ರಾಷ್ಟ್ರ ಯಾವುದು? ರಷ್ಯಾ. ಬರೆದಿಟ್ಕೊಳ್ಳಿ ಮಕ್ಕಳ, ನಾನು ಹೆಸರು ತೋರಿಸ್ತಾ ಇಲ್ಲ, ಯಾಕಂದರೆ ನಿಮ್ಮ ಗಮನದಲ್ಲಿರಲಿ.
ಒಂದನೇ ನಂಬರ್ ಆಗ್ತಾ ಇದ್ದೀನಿ, ಅದು ರಷ್ಯಾ. ಬರ್ಕೊಳ್ಳಿ, ರಷ್ಯಾ ಅಂತಕ್ಕಂಥದ್ದು ಪ್ರಪಂಚದ ಅತ್ಯಂತ ದೊಡ್ಡ ದೇಶ ಅಂತಕ್ಕಂಥದ್ದು. ಎರಡನೇದು ನೋಡಿ ಕೆನಡಾ. ನೋಡಿ ಗುರುತಿಸ್ತೀರಾ, ಎರಡನೇ ದೇಶ ಯಾವುದು? ಕೆನಡಾ. ಪ್ರಪಂಚದಲ್ಲಿ ಎರಡನೇ ಅತಿ ದೊಡ್ಡ ದೇಶ ಕೆನಡಾ ಅಂತಕ್ಕಂಥದ್ದು. ಅದು ಉತ್ತರ ಅಮೇರಿಕಾ ಖಂಡದಲ್ಲಿ ಕಂಡುಬರುತ್ತೆ. ಅದೇ ರೀತಿ ಮೂರನೇ ನೋಡಿ, ಮೂರನೇದು ಯಾವುದು? ಇದ್ರ ಗುರುತಿಸ್ತೀರಾ ಯಾವುದು ಅಂತೇಳಿ? ಇದು ಯಾವುದು? ಚೀನಾ. ಚೀನಾ ಪ್ರಪಂಚದಲ್ಲೇ ಮೂರನೇ ಅತಿ ದೊಡ್ಡ ದೇಶವಾಗಿದೆ, ಅತಿ ದೊಡ್ಡ ರಾಷ್ಟ್ರವಾಗಿ ಚೈನಾವನ್ನು ನಾವು ಕಾಣ್ಬೋದು. ಅದೇ ರೀತಿ ನಾಲ್ಕನೇ ಅತಿ ದೊಡ್ಡ ದೇಶ ನೋಡಿ ಯಾವುದು ಮಕ್ಕಳ? ಇದು ನಾಲ್ಕನೇ ಅತಿ ದೊಡ್ಡ ದೇಶ, ಪ್ರಪಂಚದಲ್ಲಿ ನಾಲ್ಕನೇ ಅತಿ ದೊಡ್ಡ ದೇಶ ಅಮೇರಿಕಾ, USA ಅಂತ ನಾವು ಹೇಳ್ತೀವಿ, ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ ಅಂತ. ಇದು ಪ್ರಪಂಚದಲ್ಲಿ ನಾಲ್ಕನೇ ಅತಿ ದೊಡ್ಡ ದೇಶ, ಅಂದರೆ ಚೈನಾದ ನಂತರ ಇರ್ತಕ್ಕಂಥ ಅತಿ ದೊಡ್ಡ ದೇಶಗಳಲ್ಲಿ ಇದು. ಮತ್ತು ಐದನೇ ದೊಡ್ಡ ದೇಶ ನೋಡಿ, ಇದು ಯಾವುದು ಗುರುತಿಸ್ತೀರಾ? ಇದು ಯಾವುದು? ಬ್ರೆಜಿಲ್. ದಕ್ಷಿಣ ಅಮೇರಿಕಾ ಖಂಡದಲ್ಲಿ ಕಂಡು ಬರ್ತಕ್ಕಂಥ ಒಂದು ದೊಡ್ಡ ದೇಶ. ಇದು ಪ್ರಪಂಚದ 5ನೇ ಅತಿ ದೊಡ್ಡ ದೇಶ ಬ್ರೆಜಿಲ್ ಅಂತಕ್ಕಂಥದ್ದು. ಹಾಗೆ 6ನೇ ಅತಿ ದೊಡ್ಡ ದೇಶ ನೋಡಿ ಯಾವುದು? ಇದು ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾ ಪ್ರಪಂಚದಲ್ಲೇ 6ನೇ ಅತಿ ದೊಡ್ಡ ದೇಶವಾಗಿದೆ. ಹಾಗೆ ಮುಂದಿನ ದೇಶ ಯಾವುದು? ಈಗಾಗಲೇ ನೀವು ತಿಳ್ಕೊಂಡ್ರಿ, ಪ್ರಪಂಚದಲ್ಲಿ ಭಾರತ 7ನೇ ಅತಿ ದೊಡ್ಡ ದೇಶ ಅಂತ. ಅಂದರೆ ನೆಕ್ಸ್ಟ್ ಮುಂದಿನದು ಭಾರತ. ಭಾರತ ಪ್ರಪಂಚದಲ್ಲೇ 7ನೇ ರಾಷ್ಟ್ರ. ಮತ್ತೊಮ್ಮೆ ಗಮನಿಸಿ ಮಕ್ಕಳ, ರಷ್ಯಾ ಮೊದಲನೇದು, ಕೆನಡಾ ಎರಡನೇದು, ಚೈನಾ 3, ಅಮೇರಿಕಾ 4, ಬ್ರೆಜಿಲ್ ಅನ್ನೋದು 5ನೇದು, ಆಸ್ಟ್ರೇಲಿಯಾ 6, ಭಾರತ 7. ಅಂದರೆ ಪ್ರಪಂಚದಲ್ಲಿ ಭಾರತ 7ನೇ ಅತಿ ದೊಡ್ಡ ರಾಷ್ಟ್ರವಾಗಿರ್ತಕ್ಕಂಥದ್ದು ನಾವು ಕಾಣ್ಬೋದು. ಅದೇ ರೀತಿ ನೋಡಿ, ಭಾರತದ ಒಟ್ಟು ವಿಸ್ತೀರ್ಣ 37,82,263 ಚದರ ಕಿಲೋಮೀಟರ್ ಭಾರತ ವಿಸ್ತೀರ್ಣವನ್ನು ಹೊಂದಿದೆ. ಪ್ರಪಂಚದ ವಿಸ್ತೀರ್ಣದಲ್ಲಿ 2.42% ಭಾಗವಾಗಿದೆ. ನೋಡಿ, ಭಾರತದ ನಕ್ಷೆ ವಿಸ್ತೀರ್ಣ ನಾವು ನೋಡೋದಾದರೆ ಪೂರ್ವ ಪಶ್ಚಿಮ ಮತ್ತು ಉತ್ತರ ದಕ್ಷಿಣವಾಗಿ ಭಾರತ ಎಷ್ಟು ವಿಸ್ತೀರ್ಣವನ್ನು ಹೊಂದಿದೆ ಅಂತ ನಾವು ನೋಡೋದಾದರೆ ನೋಡಿ, ಪೂರ್ವ ಪಶ್ಚಿಮವಾಗಿ ಮತ್ತು ಉತ್ತರ ದಕ್ಷಿಣವಾಗಿ, ಆಯಿತಾ? ಉತ್ತರ ದಕ್ಷಿಣವಾಗಿ ಇದು 3,214 ಕಿಲೋಮೀಟರ್, ಅಂದರೆ ಕಾಶ್ಮೀರದ ತುದಿಯಿಂದ ಕನ್ಯಾಕುಮಾರಿ ತುದಿವರೆಗೂ 3,214 ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದರೆ, ಗುಜರಾತಿನ ತುದಿಯಿಂದ ಅರುಣಾಚಲ ಪ್ರದೇಶದ ತುದಿವರೆಗೂ 2,933 ಕಿಲೋಮೀಟರ್ ಹೊಂದಿದೆ. ನೋಡಿ, ಭಾರತದ ಗಡಿ ವಿಭಾಗ 15,200 ಕಿಲೋಮೀಟರ್ ಭೂಗಡಿಯನ್ನು ಹೊಂದಿದೆ. ಭೂಮೇರೆ ಅಂದರೆ ಭೂಗಡಿ ನೋಡಿ, ಗಮನಿಸಿ ಎಲ್ಲಿಂದ ಭೂಗಡಿ ಸ್ಟಾರ್ಟ್ ಆಗ್ತದೆ? ಗುಜರಾತ್. ನಾನು ರೆಡ್ ಮಾರ್ಕ್ ಮಾಡಿದ್ದೀನಿ ನೋಡಿ, ಕೆಂಪು ಶಾಯಿಯಲ್ಲಿ ಗುರುತು ಮಾಡಿದ್ದೀನಿ. ಆ ಕೆಂಪು ಶಾಯಿಯಲ್ಲಿ ಗುರುತು ಮಾಡಿರೋದು ಪೂರ್ತಿ ಭೂಗಡಿ. ಗುಜರಾತ್ನ ಈ ತುದಿಯಿಂದ ಹಿಡಿದು ಬಾಂಗ್ಲಾದೇಶದ ಅಂದರೆ ಕಲ್ಕತ್ತಾದ ಈ ತುದಿಯವರೆಗೂ ನಾವು ಭೂಗಡಿಯನ್ನು ಕಾಣ್ಬೋದು. ಅದು ನೋಡಿ, ಪಾಕಿಸ್ತಾನದ ಗಡಿ ಇರ್ಬೋದು, ಮತ್ತು ಚೈನಾ, ನೇಪಾಳ, ಸಿಕ್ಕಿಂ ಇವೆಲ್ಲ ಬರ್ತದೆ ಗಡಿನಲ್ಲಿ. ಹಾಗೆ ನೋಡಿ, ಮಯನ್ಮಾರ್ ಇದು ಭೂಗಡಿ. ಈ ಗಡಿಯನ್ನು ಒಟ್ಟು 15,200 ಕಿಲೋಮೀಟರ್ ಭೂಗಡಿಯನ್ನು ಭಾರತ ಹೊಂದಿದೆ ಅಂತಕ್ಕಂಥದ್ದು. ಮುಂದೆ ಒಟ್ಟು ಸಮುದ್ರ ತೀರ 7,516.5 ಕಿಲೋಮೀಟರ್, ಅದು ಭೂಗಡಿ ಆಯಿತು. ಇದು ಸಮುದ್ರ ಗಡಿ ನೋಡಿ, ಹಸಿರು ಬಣ್ಣದಲ್ಲಿ ಗುರುತು ಮಾಡಿರ್ತಕ್ಕಂಥ ಆ ಭಾಗ ಇದು ಸಮುದ್ರದ ಗಡಿ. ಇದರಲ್ಲಿ ನೋಡಿ, ಇದು ಅರಬ್ಬಿ ಸಮುದ್ರದ ತೀರ ಪ್ರದೇಶ, ಹಾಗೆ ಬಂಗಾಳ ಕೊಲ್ಲಿ ತೀರ ಪ್ರದೇಶ ಹಾಗೂ ಕೆಳಗಡೆ ಹಿಂದೂ ಮಹಾಸಾಗರ, ಇವು ಮೂರು ಸೇರಿ 6,100 ಕಿಲೋಮೀಟರ್. ಬರೀ ಪ್ರಧಾನ ದೇಶವನ್ನು ನಾವು ತಗೊಂಡ್ರೆ ಪ್ರಧಾನ ಭೂಭಾಗದಲ್ಲಿ 6,100 ಕಿಲೋಮೀಟರ್ ಜಲಗಡಿಯನ್ನು ಹೊಂದಿದರೆ, ಲಕ್ಷದ್ವೀಪ ಮತ್ತು ನಿಕೋಬಾರ್, ಅಂಡಮಾನ್ ನಿಕೋಬಾರ್ನು ಸೇರಿ 7,516 ಕಿಲೋಮೀಟರ್ ಹೊಂದಿದೆ. ನೋಡಿ, ಲಕ್ಷದ್ವೀಪ ಅದರ ಸುತ್ತ ಇರತಕ್ಕಂಥ ಗಡಿಗಳು, ಹಾಗೆ ಅಂಡಮಾನ್ ನಿಕೋಬಾರ್ನ ಗಡಿಗಳು. ಒಟ್ಟಾರೆ ನಾವು ಹೇಳೋದಾದರೆ ಜಲಗಡಿ ಒಟ್ಟಾರೆ 7,516.5 ಕಿಲೋಮೀಟರ್ ಜಲಗಡಿಯನ್ನು ಭಾರತ ಹೊಂದಿದೆ. ಅದರಲ್ಲಿ 610 ಪ್ರಧಾನ ಗಡಿ ಆದರೆ ದ್ವೀಪಗಳು ಸೇರಿದಂತೆ 5,716.5 ಕಿಲೋಮೀಟರಷ್ಟು ಜಲಗಡಿಯನ್ನು ಭಾರತ ಹೊಂದಿದೆ. ನೋಡಿ, ಉತ್ತರದಲ್ಲಿರುವ ಹಿಮಾಲಯ ಪರ್ವತಗಳು ಭಾರತದ ಮತ್ತು ಚೈನಾ ನಡುವೆ ನೈಸರ್ಗಿಕ ಗಡಿ ಆದರೆ ನೋಡಿ, ನೈಸರ್ಗಿಕ ಗಡಿ ಇದು ಹಿಮಾಲಯ ಪರ್ವತ, ಉತ್ತರ ಭಾಗದಲ್ಲಿರ್ತಕ್ಕಂಥ ಹಿಮಾಲಯ ಪರ್ವತ ಚೈನಾ ಮತ್ತು ಭಾರತದ ನೈಸರ್ಗಿಕವಾಗಿರ್ತಕ್ಕಂಥ ಉತ್ತರದ ಗಡಿಯಾಗಿದೆ. ನಕ್ಷೆಯನ್ನು ನೋಡಿ ಮಕ್ಕಳ,
ಭಾರತ ಮತ್ತು ಚೀನಾ ನಡುವೆ ಇರತಕ್ಕಂಥ ಮಧ್ಯದಲ್ಲಿರ್ತಕ್ಕಂಥ ಹಿಮಾಲಯ ಪರ್ವತ ಒಂದು ನೈಸರ್ಗಿಕ ಗಡಿಯಾಗಿದೆ. ಭಾರತದ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ಪೂರ್ವದಲ್ಲಿ ಬಂಗಾಳ ಕೊಲ್ಲಿ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ. ಹಾಗಾಗಿ ಇದನ್ನು ಹೇಳ್ತೀವಿ, ಇದು ಜಲಗಡಿ, ನೈಸರ್ಗಿಕವಾಗಿರ್ತಕ್ಕಂಥ ಜಲಗಡಿ. ಹಿಮಾಲಯ ಪರ್ವತ ಭೂಗಡಿ ಆದರೆ ಜಲಗಡಿ ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ ಮತ್ತು ಹಿಂದೂ ಮಹಾಸಾಗರ. ಇದು ಸಹ ನೈಸರ್ಗಿಕ ಗಡಿಯಾಗಿದೆ. ನೋಡಿ, ಅರಬ್ಬಿ ಸಮುದ್ರ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ, ಪೂರ್ವಕ್ಕೆ ಬಂಗಾಳ ಕೊಲ್ಲಿ, ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ. ಇದು ಜಲಗಡಿ. ಓಕೆ, ಮುಂದೆ ನೆರೆಯ ರಾಷ್ಟ್ರಗಳು. ಭಾರತದಲ್ಲಿರ್ತಕ್ಕಂಥ, ಭಾರತದ ಸುತ್ತ ಇರತಕ್ಕಂಥ ನೆರೆಯ ರಾಷ್ಟ್ರಗಳು. ನೋಡಿ ಯಾವ್ಯಾವುದು ನೆರೆಯ ರಾಷ್ಟ್ರಗಳಿದೆ ನೋಡಿ. ಭಾರತವು 7 ನೆರೆಯ ದೇಶಗಳನ್ನು ಹೊಂದಿದ್ದು, ವಾಯುವ್ಯದಲ್ಲಿ ಪಶ್ಚಿಮ, ವಾಯುವ್ಯದಲ್ಲಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ, ಉತ್ತರದಲ್ಲಿ ನೇಪಾಳ, ಭೂತಾನ್, ಚೀನಾ, ಪೂರ್ವ ಭಾಗದಲ್ಲಿ ಬಾಂಗ್ಲಾದೇಶ್, ಮಯನ್ಮಾರ್ ದೇಶಗಳು, ಆಗ್ನೇಯದಲ್ಲಿ ಶ್ರೀಲಂಕಾ ದೇಶ ಇದೆ. ಇದು ಶ್ರೀಲಂಕಾವನ್ನು ಪಾಕ್ ಜಲಸಂಧಿ ಮತ್ತು ಮನ್ನಾರ್ ಕಾರ್ಯಗಳಿಂದ ಭಾರತ ಪ್ರತ್ಯೇಕಗೊಂಡಿದೆ ಅಂತಕ್ಕಂಥದ್ದು. ನೋಡಿ ನಕ್ಷೆಯಲ್ಲಿ ನೋಡಿ ಮಕ್ಕಳ, ಈ 7 ದೇಶಗಳು ನೀವು ಗಮನಿಸಬೇಕು. ನೋಡಿ, ಪಾಕಿಸ್ತಾನ, ಅಫ್ಘಾನಿಸ್ತಾನ್, ಚೈನಾ, ನೇಪಾಳ್, ಭೂತಾನ್, ಮಯನ್ಮಾರ್, ಬಾಂಗ್ಲಾದೇಶ್ ಮತ್ತು ಶ್ರೀಲಂಕಾ. ಇವು ಭಾರತದ 7 ಗಡಿ ರಾಷ್ಟ್ರಗಳು. ಮತ್ತೊಮ್ಮೆ ನೋಡಿ, ಪಾಕಿಸ್ತಾನ, ಅಫ್ಘಾನಿಸ್ತಾನ್, ಚೀನಾ, ನೇಪಾಳ, ಭೂತಾನ್, ಮಯನ್ಮಾರ್, ಬಾಂಗ್ಲಾದೇಶ್ ಮತ್ತು ಶ್ರೀಲಂಕಾ. ಈ ಶ್ರೀಲಂಕಾವನ್ನು ನೋಡಿ, ಶ್ರೀಲಂಕಾ ನೋಡಿ, ಅಲ್ಲಿ ಮಾರ್ಕ್ ಬಂತು ನೋಡಿ. ಶ್ರೀಲಂಕಾ ಇದನ್ನು ಹೇಳ್ತೀವಿ ಪಾಕ್ ಜಲಸಂಧಿ. ಭಾರತ ಮತ್ತು ಶ್ರೀಲಂಕಾ ನಡುವೆ ಇರ್ತಕ್ಕಂಥ ಒಂದು ಸಮುದ್ರದ ಭಾಗವನ್ನು ಪಾಕ್ ಜಲಸಂಧಿ ಅಂತ ನಾವು ಕರಿತೀವಿ. ಪಾಕ್ ಜಲಸಂಧಿ ಇದು ನಕ್ಷೆ ಗುರುತಿಸೋಕೆ ಬರ್ತಾ ಇದೆ ಮಕ್ಕಳ, ನೆನ್ಪಿಟ್ಕೊಳ್ಳಿ. ಪಾಕ್ ಜಲಸಂಧಿ ಅಂತಂದರೆ ಶ್ರೀಲಂಕಾ ಮತ್ತು ಭಾರತದ ನಡುವೆ ಇರತಕ್ಕಂಥ ಒಂದು ಜಲಸಂಧಿ. ಅದೇ ರೀತಿ ನೋಡಿ, ಇಲ್ಲಿ ಮನ್ನಾರ್ ಕಾರ್ಯ ಅಂತ ಹೇಳ್ತೀವಿ. ಅದು ಸಹ ಶ್ರೀಲಂಕಾ ಮತ್ತು ಭಾರತದ ನಡುವೆ 2 ಭಾಗಗಳು ನೀವು ನೆನಪಿಟ್ಕೋಬೇಕು. ಶ್ರೀಲಂಕಾ ಮತ್ತು ಭಾರತ ಅಂದ ತಕ್ಷಣ 2 ಭಾಗಗಳನ್ನು ನೆನಪಿಟ್ಕೋಬೇಕು. ಒಂದು ಪಾಕ್ ಜಲಸಂಧಿ ಮತ್ತು ಮನ್ನಾರ್ ಕಾರ್ಯ. ಪಾಕ್ ಜಲಸಂಧಿ ಅಂತಕ್ಕಂಥದ್ದು ಶ್ರೀಲಂಕಾದ ಉತ್ತರ ಭಾಗದಲ್ಲಿ ಕಂಡುಬರ್ತದೆ. ಮನ್ನಾರ್ ಕಾರ್ಯ ಅನ್ನೋದು ಶ್ರೀಲಂಕಾದ ದಕ್ಷಿಣ ಭಾಗದಲ್ಲಿ ಕಂಡುಬರ್ತಕ್ಕಂಥದ್ದು. ನೋಡಿ, ನೆಕ್ಸ್ಟು ಆಡಳಿತ ವಿಭಾಗಗಳು. ನಮ್ಮ ಭಾರತವನ್ನು ಎಷ್ಟು ಆಡಳಿತ ವಿಭಾಗಗಳಾಗಿ ಮಾಡಲಾಗಿದೆ ಅಂತಕ್ಕಂಥದ್ದು ನೋಡಿ. ಆಡಳಿತ ವಿಭಾಗಗಳು ಅಂದರೆ ರಾಜ್ಯಗಳು. ಒಟ್ಟು ರಾಜ್ಯಗಳ ಸಂಖ್ಯೆ ಎಷ್ಟು ಮಕ್ಕಳ? ಒಟ್ಟು ರಾಜ್ಯಗಳು ಭಾರತವನ್ನು 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು. ಮಕ್ಕಳ, ನಿಮ್ಮ ಪುಸ್ತಕದಲ್ಲಿ 29 ರಾಜ್ಯಗಳು, 7 ಕೇಂದ್ರಾಡಳಿತ ಪ್ರದೇಶಗಳು ಅಂತ ಇದೆ. ಆದರೆ ಈಗ ಇರ್ತಕ್ಕಂಥದ್ದು ಜನವರಿ 26, 2019 ಜನವರಿ 26ರಂದು ಕಾಶ್ಮೀರ ರಾಜ್ಯವನ್ನು 2 ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಭಾಗ ಮಾಡ್ತು. ಕಾಶ್ಮೀರ ಮತ್ತು ಲಡಾಖ್ ಅಂತಕ್ಕಂಥ 2 ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಭಾಗ ಮಾಡ್ತು. ಹಾಗಾಗಿ ಕಾಶ್ಮೀರಕ್ಕೆ ರಾಜ್ಯದ ಸ್ಥಾನಮಾನವನ್ನು ತೆಗೆದುಹಾಕಿದ್ರು. ಹಾಗಾಗಿ 29 ರಾಜ್ಯ ಇದ್ದದ್ದು 28 ರಾಜ್ಯಗಳಾಯಿತು. ಅದೇ ರೀತಿ 7 ಕೇಂದ್ರಾಡಳಿತ ಪ್ರದೇಶಗಳಿತ್ತು. ದೆಹಲಿ ಸೇರಿದಂತೆ 7 ಕೇಂದ್ರಾಡಳಿತ ಪ್ರದೇಶಗಳಿತ್ತು. ಅದರಲ್ಲಿ ಕಾಶ್ಮೀರ ಮತ್ತು ಲಡಾಖ್ ಅಂತಕ್ಕಂಥ 2 ಕೇಂದ್ರಾಡಳಿತ ಪ್ರದೇಶಗಳು ಹೊಸದಾಗಿ ಸೇರ್ಪಡೆಯಾದವು. ಆದರೆ ದಾದ್ರಾ ನಗರವಲ್ಲಿ ಮತ್ತು ದಿಯು ದಮನ್ ಇವು 4 ಒಟ್ಟುಗೂಡಿಸಿ 1 ಕೇಂದ್ರಾಡಳಿತ ಪ್ರದೇಶವಾಗಿ ಮಾಡೋದ್ರಿಂದ ಒಟ್ಟು 8 ಕೇಂದ್ರಾಡಳಿತ ಪ್ರದೇಶಗಳು ಹಾಗೂ 28 ರಾಜ್ಯಗಳು ನಮ್ಮ ಭಾರತದಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ನೋಡಿ, 8 ಕೇಂದ್ರಾಡಳಿತ ಪ್ರದೇಶಗಳು ಯಾವ್ಯಾವುದು ನೋಡಿ ಬರ್ಕೊಳ್ಳಿ. 7 ಇತ್ತು, ಈಗ 8 ಆಗಿದೆ ಅಂತಕ್ಕಂಥದ್ದು. ಪ್ರಸ್ತುತ 8 ಕೇಂದ್ರಾಡಳಿತ ಪ್ರದೇಶಗಳು. ಮೊದಲನೇದು ದೆಹಲಿ, 2 ಚಂಡೀಗಢ, 3ನೇದು ಜಮ್ಮು ಆ್ಯಂಡ್ ಕಾಶ್ಮೀರ. ಮೊದಲು ನೋಡಿ, ಜಮ್ಮು ಕಾಶ್ಮೀರವನ್ನು ರಾಜ್ಯದಲ್ಲಿ ನೋಡ್ತಾ ಇದ್ವಿ, ರಾಜ್ಯ ಪಟ್ಟಿಯಲ್ಲಿ ನಾವು ನೋಡ್ತಾ ಇದ್ವಿ. ಈಗ ಇದನ್ನು ಕೇಂದ್ರಾಡಳಿತ ಪ್ರದೇಶದ ಪಟ್ಟಿಯಲ್ಲಿ ನಾವು ಸೇರಿಸ್ಕೊಳ್ಬೇಕಾಗ್ತದೆ. ನೋಡಿ, ಹೊಸದಾಗಿ ಒಂದು ಲಡಾಖ್ ಅಂತಕ್ಕಂಥದ್ದು ಜಮ್ಮು ಕಾಶ್ಮೀರದಿಂದ ವಿಭಾಗ ಮಾಡಿ ಹೊಸ ಒಂದು ಕೇಂದ್ರಾಡಳಿತ ಪ್ರದೇಶವನ್ನು ಸೇರಿಸಲಾಗಿದೆ. ಅದಕ್ಕೆ ಸ್ಥಾನಮಾನವನ್ನು ನೀಡಲಾಗಿದೆ ಅಂತಕ್ಕಂಥದ್ದು. 5ನೇದು ನೋಡಿ, ದಿಯು ದಮನ್ ದಾದರ್ ನಗರ್ ಹವೇಲಿ ಇಷ್ಟು ಸೇರಿ 1. ಮೊದಲೇನಾಗಿತ್ತು ಅಂದರೆ ದಿಯು ದಮನ್ 1 ಕೇಂದ್ರಾಡಳಿತ ಪ್ರದೇಶ, ದಾದರ್ ನಗರ್ ಹವೇಲಿ ಮತ್ತೊಂದು ಆಗಿತ್ತು. ಈಗ ಏನಾಗಿತ್ತು, 4 ಸೇರಿ 1 ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಲಾಗಿದೆ. ಅದೇ ರೀತಿ 6ನೇದು ಪಾಂಡಿಚೇರಿ, ಮತ್ತು 7ನೇದು ಅಂಡಮಾನ್ ಮತ್ತು ನಿಕೋಬಾರ್. ಅಂಡಮಾನ್ ನಿಕೋಬಾರ್ ಅನ್ನೋದು ಒಂದು ಕೇಂದ್ರಾಡಳಿತ ಪ್ರದೇಶ, ಪಾಂಡಿಚೇರಿ ಕೇಂದ್ರಾಡಳಿತ ಪ್ರದೇಶ. ಅದೇ ರೀತಿ 8ನೇದು ಲಕ್ಷದ್ವೀಪ ಅನ್ನೋದು 8ನೇದು. ಬರ್ಕೊಳ್ಳಿ ಮಕ್ಕಳ, ಒಟ್ಟು 8 ಕೇಂದ್ರಾಡಳಿತ ಪ್ರದೇಶಗಳು. ಹಾಗಾಗಿ ರಾಜ್ಯಗಳ ಸಂಖ್ಯೆ ಎಷ್ಟಾಯಿತು? 1 ಕಡಿಮೆ ಆಯಿತು. ರಾಜ್ಯಗಳ ಸಂಖ್ಯೆ 1 ಕಡಿಮೆ ಆಯಿತು. 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳನ್ನು ನಾವು ಕಾಣ್ಬೋದು.
ಅದೇ ರೀತಿ ಚಟುವಟಿಕೆ ಮಕ್ಕಳ 28 ರಾಜ್ಯಗಳ ಹೆಸರನ್ನು ಪಟ್ಟಿ ಮಾಡಿ. ನೀವು ಸ್ವತಃ ಪಟ್ಟಿ ಮಾಡಬೇಕಾಗ್ತದೆ. ಒಂದು ಭಾರತದ ನಕ್ಷೆಯನ್ನು ಇಟ್ಕೊಂಡು ನೀವು 28 ರಾಜ್ಯಗಳು, ಈಗಾಗಲೇ ನಾನು ಕೇಂದ್ರಾಡಳಿತ ಪ್ರದೇಶ ಪಟ್ಟಿಯನ್ನು ನಾನು ಕೊಟ್ಟಿದ್ದೇನೆ. ಅದೇ ರೀತಿ 28 ರಾಜ್ಯಗಳ ಪಟ್ಟಿಯನ್ನು ನೀವು ಮಾಡಬೇಕಾಗ್ತದೆ. ನೋಡಿ, ಇದು 28 ರಾಜ್ಯಗಳಿರ್ತಕ್ಕಂಥ ಒಂದು ನಕ್ಷೆ. ಇದನ್ನಿಟ್ಕೊಂಡು ನೀವು ರಾಜ್ಯಗಳ ಹೆಸರನ್ನು ನೀವು ಗುರುತಿಸಬೇಕಾಗ್ತದೆ. ಮುಂದೆ ನೋಡಿ, ದೆಹಲಿ ಅಂತಕ್ಕಂಥದ್ದು. ದೆಹಲಿ ನಮ್ಮ ದೇಶದ ರಾಜಧಾನಿ. ದೆಹಲಿ ನಮ್ಮ ದೇಶದ ರಾಜಧಾನಿ. ಹಾಗೆ ನೋಡಿ, ನಮ್ಮ ದೇಶದಲ್ಲಿ ಅತಿ ದೊಡ್ಡ ರಾಜ್ಯ ಅಂತ ಅಂದರೆ ರಾಜಸ್ಥಾನ್. ಅತಿ ದೊಡ್ಡ ರಾಜ್ಯ ರಾಜಸ್ಥಾನ್. ಅದೇ ರೀತಿ ಅತಿ ಚಿಕ್ಕ ರಾಜ್ಯ ಗೋವಾ. ಅದೇ ರೀತಿ ನೋಡಿ, ತೆಲಂಗಾಣ ಹೊಸದಾಗಿ ಆಗಿರ್ತಕ್ಕಂಥ ಒಂದು ರಾಜ್ಯ. ಮಕ್ಕಳ, ನಿಮಗಿದು ತಿಳಿದಿರಲಿ. ನೋಡಿ ಏನು, ನೋಡಿ ಇಲ್ಲಿ ಕೆಲವು ಅಂಶಗಳನ್ನು ನೆನಪಿಟ್ಕೊಳ್ಳಿ. ರ್ಯಾಡ್ಕ್ಲಿಫ್ ರೇಖೆ. ರ್ಯಾಡ್ಕ್ಲಿಫ್ ರೇಖೆ ಅಂತಕ್ಕಂಥದ್ದು ಏನು? ಇದು ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಇರತಕ್ಕಂಥ ಗಡಿ. ಈಗಾಗಲೇ ಗಡಿ ಪ್ರದೇಶಗಳನ್ನು ನೋಡಿದ್ರಿ ನಕ್ಷೆನಲ್ಲಿ. ಆ ಗಡಿ ಪ್ರದೇಶದಲ್ಲಿ ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆ ಬರ್ತಕ್ಕಂಥ ಆ ಗಡಿಯನ್ನು ಏನಂತ ಕರಿತೀವಿ? ರ್ಯಾಡ್ಕ್ಲಿಫ್ ರೇಖೆ ಅಂತ ಕರಿತೀವಿ. ಭಾರತ ಮತ್ತು ಪಾಕಿಸ್ತಾನ ರ್ಯಾಡ್ಕ್ಲಿಫ್ ಆದರೆ, ಭಾರತ ಮತ್ತು ಅಫ್ಘಾನಿಸ್ತಾನದ ಗಡಿ ರೇಖೆಯನ್ನು ಡ್ಯುರಾಂಡ್ ರೇಖೆ ಅಂತೇಳಿ ಕರಿತೇವೆ. ಡ್ಯುರಾಂಡ್ ರೇಖೆ ಬರ್ಕೊಳ್ಳಿ ಮಕ್ಕಳ. ಡ್ಯುರಾಂಡ್ ರೇಖೆ ಭಾರತ ಮತ್ತು ಅಫ್ಘಾನಿಸ್ತಾನ ಆದರೆ, ರ್ಯಾಡ್ಕ್ಲಿಫ್ ರೇಖೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಇರತಕ್ಕಂಥದ್ದು. ಅದೇ ರೀತಿ ಭಾರತ ಮತ್ತು ಚೈನಾ ನಡುವೆ ಮ್ಯಾಕ್-ಮೊಹನ್ ರೇಖೆ ಅಂತಕ್ಕಂಥದ್ದು. ಇಲ್ಲಿ ನೋಡಿ ಮಕ್ಕಳ, ನಕ್ಷೆಯಲ್ಲಿ ನೋಡಿ, ಇದು ರ್ಯಾಡ್ಕ್ಲಿಫ್. ಇದು ರ್ಯಾಡ್ಕ್ಲಿಫ್ ರೇಖೆ ಆದರೆ ನೋಡಿ, ಇಲ್ಲಿ ತುದಿನಲ್ಲಿ ಬರ್ತದೆ ನೋಡಿ, ಇದು ಡ್ಯುರಾಂಡ್ ಅಂದರೆ ಅಫ್ಘಾನಿಸ್ತಾನ ಆ ತುದಿನಲ್ಲಿ ನಮಗೆ ಗಡಿಯಾಗಿದೆ. ಹಾಗಾಗಿ ಡ್ಯುರಾಂಡ್ ಅಂತಕ್ಕಂಥದ್ದು ಅಲ್ಲಿ ಗುರ್ತು ಮಾಡಬೇಕು. ರ್ಯಾಡ್ಕ್ಲಿಫ್ ಅಂತಕ್ಕಂಥದ್ದು ಭಾರತ ಮತ್ತು ಪಾಕಿಸ್ತಾನ ಆದರೆ, ಮ್ಯಾಕ್-ಮೊಹನ್ ಅಂತಕ್ಕಂಥದ್ದು ಚೈನಾ ಮತ್ತು ಭಾರತದ ಗಡಿ. ಇದು ಗಡಿ ರೇಖೆಗೆ ಇರ್ತಕ್ಕಂಥ ಹೆಸರುಗಳು ಮಕ್ಕಳ. ಇದು ನಿಮ್ಮ ಗಮನದಲ್ಲಿ ಇರಲಿ, ತಿಳ್ಕೊಳ್ಳಿ. ನೋಡಿ, ಈ ದಿನದ ಕಲಿಕೆಯ ಹಿನ್ನೋಟ ಏನು? ಈ ದಿನ ಕಲಿತದ್ದಾಯಿತು. ಈ ತರಗತಿಯಿಂದ ಏನನ್ನು ನೀವು ಕಲಿತಂಗಾಯಿತು ಅಂತಂದರೆ, ಪ್ರಪಂಚ ಹಾಗೂ ಏಷ್ಯಾ ಖಂಡದಲ್ಲಿ ಭಾರತದ ಸ್ಥಾನ ಯಾವ ಸ್ಥಾನದಲ್ಲಿದೆ ಅಂದರೆ, ಏಕಾಂಶ ಅಕ್ಷಾಂಶಗಳ ಆಧಾರದಲ್ಲಿ ಯಾವ ಸ್ಥಾನದಲ್ಲಿ ಇದೆ ಅಂತಕ್ಕಂಥದ್ದು, ಮತ್ತು ಭಾರತದಲ್ಲಿ ಹಾದು ಹೋಗ್ತಕ್ಕಂಥ ಪ್ರಮುಖ ಅಕ್ಷಾಂಶ ಯಾವುದು, ಪ್ರಮುಖ ರೇಖಾಂಶ ಯಾವುದು, ಭಾರತದಲ್ಲಿ ಹಾದು ಹೋಗ್ತಕ್ಕಂಥ ಪ್ರಮುಖ ಅಕ್ಷಾಂಶ ಮತ್ತು ರೇಖಾಂಶಗಳು. ಅದೇ ರೀತಿ ಭಾರತದ ವಿಸ್ತೀರ್ಣ ಮತ್ತು ಮೇರೆಗಳು ಅಂದರೆ ಗಡಿಗಳು. ಈಗಾಗಲೇ ವಿಸ್ತೀರ್ಣ ಮತ್ತು ಗಡಿಗಳನ್ನು ನೀವು ಗಡಿ ರೇಖೆಗಳನ್ನು ಅಧ್ಯಯನ ಮಾಡಿದ್ದೀರಾ. ಮತ್ತು ಭಾರತದ ನೆರೆಯ ರಾಷ್ಟ್ರಗಳು 7 ನೆರೆಯ ರಾಷ್ಟ್ರಗಳನ್ನು ನೆನಪಿಸ್ಕೊಳ್ಳಿ. 7 ನೆರೆಯ ರಾಷ್ಟ್ರಗಳ ಬಗ್ಗೆ ನೀವು ಅಧ್ಯಯನ ಮಾಡಿದ್ದೀರಾ. ನೋಡಿ, ಲಾಸ್ಟಲ್ಲಿ ಭಾರತದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು. ನೋಡಿ, ಈ ದಿನದ ಒಂದು ಪಾಠದಲ್ಲಿ ಪ್ರಪಂಚ ಮತ್ತು ಏಷ್ಯಾ ಖಂಡದಲ್ಲಿ ಭಾರತದ ಸ್ಥಾನ, ಭಾರತದಲ್ಲಿ ಹಾದು ಹೋಗುವ ಪ್ರಮುಖ ಅಕ್ಷಾಂಶ ಮತ್ತು ರೇಖಾಂಶಗಳು, ಭಾರತದ ವಿಸ್ತೀರ್ಣ ಮತ್ತು ಮೇರೆಗಳು, ಭಾರತದ ನೆರೆಯ ರಾಷ್ಟ್ರಗಳು, ಭಾರತದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ತಿಳ್ಕೊಂಡಿದ್ದಾರೆ ಮಕ್ಕಳ. ನೋಡಿ, ಗೃಹಪಾಠ ಮನೆ ಕೆಲಸ ಬರ್ಕೊಳ್ಳಿ. ಈ ಪ್ರಶ್ನೆಗಳನ್ನು ನೀವು ಬರೆದಿಟ್ಕೊಂಡು ಮುಂದಿನ ಅಂತಿಮ ಪರೀಕ್ಷೆಗೂ ಸಹ ಇದು ಉಪಯೋಗ ಆಗ್ತದೆ. ಏನು? ಭಾರತದ ಅಕ್ಷಾಂಶ ಮತ್ತು ರೇಖಾಂಶೀಯ ವಿಸ್ತರಣೆಯನ್ನು ತಿಳಿಸಿ. ಭಾರತ ಎಷ್ಟನೇ ಅಕ್ಷಾಂಶದಿಂದ ಎಷ್ಟನೇ ಅಕ್ಷಾಂಶದವರೆಗೆ ಭಾರತ ಹಬ್ಬಿದೆ, ಅದೇ ರೀತಿ ಎಷ್ಟನೇ ರೇಖಾಂಶದಿಂದ ಎಷ್ಟನೇ ರೇಖಾಂಶದವರೆಗೆ ಭಾರತ ವಿಸ್ತರಣೆ ಆಗಿದೆ ಅನ್ನೋದನ್ನು ನೀವು ಗುರುತಿಸ್ಕೊಳ್ಳಿ. ನಕ್ಷೆಯನ್ನು ಬರೆದು ಇದನ್ನು ಗುರುತಿಸಬೇಕಾಗ್ತದೆ. ಅದೇ ರೀತಿ 2ನೇ ಪ್ರಶ್ನೆಗೂ ಅಷ್ಟೇ ನಕ್ಷೆಯನ್ನು ಬರೆದು, ಈ ಪಾಠದಲ್ಲಿ ಬರ್ತಕ್ಕಂಥದ್ದೆಲ್ಲ ನಕ್ಷೆಯನ್ನು ಅಭ್ಯಾಸ ಮಾಡ್ತಕ್ಕಂಥದ್ದು. ಹಾಗಾಗಿ ನಕ್ಷೆಯನ್ನು ಬರ್ಕೊಂಡು ಇದನ್ನೆಲ್ಲ ಗುರುತಿಸಬೇಕಾಗ್ತದೆ. 2ನೇದು ಭಾರತದ ಅತ್ಯಂತ ದಕ್ಷಿಣದ ತುದಿ ಮತ್ತು ಉತ್ತರದ ತುದಿ ಯಾವುದು ಅಂತಕ್ಕಂಥದ್ದು. ಮತ್ತು ಭಾರತದ ನೆರೆಯ ರಾಷ್ಟ್ರಗಳನ್ನು ಹೆಸರಿಸಿ. ಮತ್ತು ಭಾರತದ ಪ್ರಮುಖ ಗಡಿ ರೇಖೆಗಳನ್ನು ತಿಳಿಸಿ. ಇದನ್ನೆಲ್ಲ ನೀವು ಮಕ್ಕಳ ನಕ್ಷೆನ ಬರೆದು ಅಭ್ಯಾಸವನ್ನು ಮಾಡಬೇಕಾಗ್ತದೆ. ನೋಡಿ, ಚಟುವಟಿಕೆ ಮಕ್ಕಳ, ಭಾರತದ ನಕ್ಷೆ ಈಗಾಗಲೇ ಗೃಹಪಾಠದಲ್ಲಿ ನೀವು ನೋಡಿದ್ದೀರಾ. ಅದೇ ರೀತಿ ಚಟುವಟಿಕೆಯಲ್ಲಿ ಭಾರತದ ರೇಖಾನಕ್ಷೆ ಅಂದರೆ ನಕ್ಷೆಯನ್ನು ಬರೆದು ಅದರಲ್ಲಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಗುರುತಿಸಿ ಅವುಗಳ ರಾಜಧಾನಿಗಳನ್ನು ಗುರುತಿಸಿ ಹೆಸರಿಸಿ. ಇದುವರೆಗೂ ಈ ತರಗತಿಯನ್ನು ಕೇಳಿದ ತಮ್ಮೆಲ್ಲರಿಗೂ ವಂದನೆಗಳು. ನಾನು ಬಸವಣ್ಣ ಎಸ್ ಅಂತೇಳಿ, ಸಹಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಕೆಂಗೇರಿ ಉಪನಗರ, ಬೆಂಗಳೂರು ದಕ್ಷಿಣ ಜಿಲ್ಲೆ, ವಲಯ 1.